ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತು ಏನು ಇಲ್ಲಿ ನಾವು ಬಿಡದವರ ಪರಸೆ ಅಂತೀವಿ, ಇಲ್ಲಿ ಏನೋ ಗಿರಿ ಪ್ರದಕ್ಷಿಣೆ ಜಾತ್ರೆ ಅಂತ ಹೇಳ್ತೀವಿ ನಾವು. ಇಲ್ಲಿ ಸುಮಾರು 10-15 ಹಳ್ಳಿಗಳಿಂದ ಉತ್ಸವ ಮೂರ್ತಿಗಳು ಬರ್ತದೆ. ಉತ್ಸವ ಮೂರ್ತಿಗಳು ದೇವರುಗಳನ್ನ ತಗೊಂಬಂದು ಇಲ್ಲಿ ನಿಲ್ಲಿಸಿ ಇಲ್ಲೆಲ್ಲ ಭಕ್ತರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗುವಂಥ ಒಂದು ಪದ್ಧತಿ ಸುಮಾರು 100 ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ಈ ಭಾಗ ಬಂದ್ಬಿಟ್ಟು ಸೂಲೂರು ಗ್ರಾಮ ಪಂಚಾಯತಿ ನುಗ್ಲಾಪುರ ನಾಗಲಾಪುರ ತಪ್ಪಲಿನಲ್ಲಿದೆ. ಇದೊಂದಕ್ಕೆ ಇತಿಹಾಸ ಇದೆ. ಮೇಲೆ ಒಂದು ಐತಿಹಾಸಿಕ ದೇವಾಲಯ ಇದೆ, ವೀರಭದ್ರ ಸ್ವಾಮಿ ಅನ್ನುವಂಥ ಐತಿಹಾಸಿಕ ದೇವಾಲಯ ಇದೆ. 100 ವರ್ಷಗಳ ಒಂದು ದೇವಾಲಯ ಇದೆ. ಈ ಎಲ್ಲ ಏನು ಪೂಜೆಗಳನ್ನ ಚೆನ್ನಾಗಿ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಚೆನ್ನಾಗಿ ನಡೆಸ್ಕೊಂಬರ್ತಾ ಇದ್ರು. ಹಾಗೆ ಈ ದಿನ ಹೋದ ವರ್ಷ ನಮ್ಮ ಏನು ಶಾಸಕರು ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಸರ್ ಅವರು ಶಾಸಕರಾದ ಈ ಒಂದು ದೇವಾಲಯಕ್ಕೆ ಬಂದಿದ್ದರು ಹೋದ ವರ್ಷ ಇದೇ ಸಮಯದಲ್ಲಿ. ಅವರು ಮತ್ತು ನಮ್ಮ MLC ಅನಿಲ್ ಕುಮಾರ್ ಅಣ್ಣ ಅವರು ಇಬ್ಬರು ಸೇರಿ ಜಾತ್ರೆಗೆ ಬಂದಿದ್ದರು. ಜಾತ್ರೆಗೆ ಬಂದಿದ್ದ ಸಂದರ್ಭದಲ್ಲಿ ಏನು ರಸ್ತೆ ಎಲ್ಲನೂ ಇದು ಸ್ವಲ್ಪ ಮಣ್ಣು ರಸ್ತೆ ಇತ್ತು. ಸುಮಾರು ಬೆಟ್ಟದ ಮೇಲೆ ಸ್ವಲ್ಪ ಸಿಮೆಂಟ್ ರಸ್ತೆ ಇತ್ತು. ಇನ್ನು ಉಳಿದಿದ್ದೆಲ್ಲನೂ ಇದೊಂದು 3/4 ಕಿಲೋಮೀಟ್ರಷ್ಟು ಮಣ್ಣು ರಸ್ತೆ ಇತ್ತು. ಅದಕ್ಕೆ ಅವ್ರು ನೋಡ್ಬಿಟ್ಟೆ, ಇಲ್ಲ ಒಂದು ಒಳ್ಳೆ ಜಾಗ, ನೋಡೋಕ್ಕೆ ತುಂಬ ವಾತಾವರಣ ಚೆನ್ನಾಗಿದೆ, ಬೆಟ್ಟದ ಮೇಲೆ ದೇವಸ್ಥಾನ ಇದೆ, ತುಂಬ ಇದು ಎಷ್ಟೊಂದು ಗ್ರಾಮಗಳಿಂದ 10-15 ಗ್ರಾಮಗಳಿಂದ ದೇವರುಗಳು ಬರ್ತಾ ಇದೆ, ಇಲ್ಲೆಲ್ಲ ಬರಬೇಕಂದ್ರೆ ಇಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳ್ಬಿಟ್ಟು ನಾವು ಯಾರು ಕೇಳಕ್ಕೆ ಮುಂಚೆನೇ ಅವರೇ ಹೇಳ್ಬಿಟ್ರು, ಏನೋ ಇಲ್ಲೊಂದು ನಾನು ಒಳ್ಳೆ ರಸ್ತೆ ಮತ್ತು ಈ ಪ್ಲಾಟ್ಫಾರ್ಮ್ ಮಾಡ್ಕೊಡ್ತೀವಿ ಅಂತ ಅವರಿಬ್ಬರು MLA ಮತ್ತು MLC ಅವ್ರು ಮಾತಾಡಿಕೊಂಡು ಹೇಳ್ಬಿಟ್ಟೋದ್ರು. ಮುಂದಿನ ವರ್ಷದೊಳಗಡೆ ರೆಡಿ ಆಗಿರ್ತದೆ, ಹೊಸ ರೋಡ್ ಮೇಲೆ ನಾವು ಬರ್ತೀವಿ ಅಂತ ಹೇಳಿದ್ರು. ಅದೇ ಪ್ರಕಾರ ಸುಮಾರು 80 ಲಕ್ಷ ರೂಪಾಯಿಗಳನ್ನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಹಾಕ್ಕೊಟ್ಟು ಇದನ್ನು ರಸ್ತೆ ಕಾಮಗಾರಿಗಳನ್ನ ಮತ್ತು ಈ ಪ್ಲಾಟ್ಫಾರಮ್, ಇಲ್ಲಿ ನಿಂತಿರೋದು ಈ ಪ್ಲಾಟ್ಫಾರಮ್ ಇದೆಲ್ಲ ಮಾಡಿಕೊಟ್ಟು ಇವತ್ತು ಅದರ ಉದ್ಘಾಟನೆ ಕೂಡ ಈಗ 9 ಗಂಟೆಗೆ ಅಲ್ಲಿ ಉದ್ಘಾಟನೆ ಟೇಪ್ ಕತ್ತಿಸೋ ಮುಖಾಂತರ ಉದ್ಘಾಟನೆ ಕೂಡ ಮಾಡಿದ್ರು, ಈ ರಸ್ತೆ ಉದ್ಘಾಟನೆ ಮಾಡಿದ್ರು. ಹಾಗೆ ಈಗ ದೇವಾಲಯದಲ್ಲಿ ಅವರು ಮಾತಾಡ್ತಾ ಹಂಗೆ ಹೇಳಿದ್ರು, ಏನು ಇಲ್ಲೊಂದು ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲಿ ಆಗಬೇಕು. ಹಂಗಾಗಿ ಬರೋರಿಗೆ ಹೋಗೋರಿಗೆ ಒಂದು ಶೌಚಾಲಯ ಆಗ್ಬೋದು, ಒಂದು ಸ್ನಾನದ ಕೊಠಡಿ ಆಗ್ಬೋದು, ಒಂದು ಸಮುದಾಯ ಭವನ ಆಗ್ಬೋದು, ಒಂದು ಕಿಚನ್, ಏನೋ ಪ್ರಸಾದ ಗಿಸಾದ ಮಾಡೋಕ್ಕೆ ಒಂದು ಕಿಚನ್ ಆಗ್ಬೋದು, ಆಗಬೇಕು. ಅದು ಎಷ್ಟಾದರೂ ಆಗಲಿ, ಅದು 50 ಲಕ್ಷ ಆಗ್ತದೋ 75 ಲಕ್ಷ ಆಗ್ತದೋ ನಾನು ಈ ಸತಿ ಗ್ರಾಂಟಲ್ಲಿ ಹಾಕ್ಕೊಡ್ತೀನಿ. ಇಲ್ಲೊಂದು ಸುಸಜ್ಜಿತವಾದಂಥ ಒಂದು ಸಮುದಾಯ ಭವನ ಆಗಬೇಕು, ಅದನ್ನು ಮಾಡಿಕೊಡ್ತೀನಿ ಅಂಥೇಳಿ ಇವತ್ತು ನಮಗೆ ಮಾತು ಕೊಟ್ಟರು. ಮುಂದೆ ಒಂದು ಆರ್ಚು, ವೀರಭದ್ರ ಸ್ವಾಮಿ ದೇವಾಲಯದ ಒಂದು ಆರ್ಚ್, ಫ್ರಂಟಲ್ಲಿ ಒಂದು ಆರ್ಚ್ ಮಾಡಿಕೊಡ್ತೀನಿ ಅಂತ ಎರಡನ್ನೂ ಕೂಡ ಇವತ್ತು MLA ಅವರು ಮಾತು ಕೊಟ್ಟು ಹೋಗಿದ್ದಾರೆ ನಮಗೆ. ಮುಂದಿನ ಒಂದು ಜನವರಿ ಏನು ಇದು 15 ಸಂಕ್ರಾಂತಿ ಹಬ್ಬಕ್ಕೆ ಅದು ರೆಡಿ ಆಗ್ತದೆ ಅಂತ ನಮ್ಮೆಲ್ಲರ ಆಶಯ ಇದೆ. ಆಗ್ತದೆ. ಅವರು MLA ಅವರು ಹೇಳಿದ್ಮೇಲೆ 100% ಅದನ್ನ ಮಾಡೇ ಕೊಡ್ತಾರೆ. ಅದಕ್ಕಾಗಿ ನಾವು ಈ ಸೂಲೂರು ಗ್ರಾಮ ಪಂಚಾಯತಿ ಪರವಾಗಿ ಮತ್ತು ಈ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು MLA ಆದಂಥ ಅನಿಲಣ್ಣ ಇವ್ರಿಗೆ, ಕೊತ್ತೂರು ಮಂಜುನಾಥ್ ಸರ್ ಅವ್ರಿಗೆ ಮತ್ತು MLC ಅನಿಲಣ್ಣ ಅವ್ರಿಗೆ ನಾನು ಅನಂತ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇವತ್ತು ಏನು ಜಾತ್ರೆ ಇಲ್ಲಿ ಚೆನ್ನಾಗಿ ನಡೀತದೆ, ತಾವು ಕೂಡ ಇದನ್ನೆಲ್ಲ ಹೆಚ್ಚೆಚ್ಚು ಪ್ರೋತ್ಸಾಹಿಸಬೇಕು. ಮುಂದಿನ ಪೀಳಿಗೆ ಕೂಡ ಈ ಜಾತ್ರೆ ಉಳಿಬೇಕು. ಆದರೆ ಉಳ್ಕೊಂಡು ಹೋದ್ರೇ ಮುಂದೆ ಏನೋ ಹಿಂದೆ ನಮ್ಮವರೆಲ್ಲ ಏನೋ ಮಾಡ್ತಾಯಿದ್ರು, ಇದು ಇಷ್ಟೊಂದು ಐತಿಹಾಸಿಕ ಒಂದು ಇದು ಕೆಲಸ, ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ.